ನಮಸ್ಕಾರ ಎಲ್ಲರಿಗೂ. ಇಂಡಿಯನ್ ಎಕ್ಸ್ಪರ್ಟ್ ಟ್ರೇಡರ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಟ್ರೇಡ್ ಮಾಡಿದ್ದು ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿ ಆಪ್ಷನ್ ಅಲ್ಲಿ. ಸೊ ನಾನು ಇಂಟ್ರಾಡೇನಲ್ಲಿ ಮಾತ್ರ ಟ್ರೇಡ್ ಮಾಡೋದು, ಪೊಸಿಷನ್ ಅಲ್ಲಿ ಏನು ತೊಗೊಳೋದಿಲ್ಲ ನಾನು. ಇವತ್ತು ನಾನು ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಅಲ್ಲಿ ಎಂಟ್ರಿ ಮಾಡಿದ್ದೆ, ಅಲ್ಲಿ 5,000 ಪ್ರಾಫಿಟ್ ಆಯ್ತು. ಇಲ್ಲಿ ಬ್ಯಾಂಕ್ ನಿಫ್ಟಿ ಆಪ್ಷನ್ ಅಲ್ಲಿ ಎಂಟ್ರಿ ಮಾಡಿದ್ದೆ, ಇಲ್ಲಿ 4,444 ರೂಪಾಯಿ ಆಯ್ತು. ಮತ್ತೊಂದ್ಸರಿ ಬ್ಯಾಂಕ್ ನಿಫ್ಟಿ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡಿದ್ದೆ, ಅಲ್ಲಿ 2,800 ಆಯ್ತು. ಸೊ ಟೋಟಲ್ ಆಗಿ 12,404 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ನಾ ಎಲ್ಲೆಲ್ಲಿ ಎಂಟ್ರಿ ಮಾಡಿದ್ದೀನಿ ಅಂತೇಳಿ ಅದನ್ನ ನಾ ಪೂರ್ತಿ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈಗ ನೋಡ್ರಿ, ಇದು ಬ್ಯಾಂಕ್ ನಿಫ್ಟಿ ಮೇನ್ ಇಂಡೆಕ್ಸ್ ಚಾರ್ಟ್ ಇದೆ ಮತ್ತು ನಾನು ಇದು 15 ನಿಮಿಷ ಟೈಮ್ ಫ್ರೇಮ್ ಚಾರ್ಟ್ ಯೂಸ್ ಟ್ರೇಡಿಂಗ್ ಮಾಡುವಾಗ ನಾನು 15 ನಿಮಿಷ ಟೈಮ್ ಫ್ರೇಮ್ ಚಾರ್ಟ್ ಯೂಸ್ ಮಾಡೋದು. 15 ಮಿನಿಟ್ಸ್ ಟೈಮ್ ಫ್ರೇಮ್ ತುಂಬಾ ಚೆನ್ನಾಗಿ ಇರ್ತೈತಿ. ಅನಾಲಿಸಿಸ್ ಮಾಡಕ್ಕಾಗ್ಲಿ, ಟ್ರೇಡ್ ಮಾಡಕ್ಕಾಗ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತೈತಿ. ಮೂವ್ ಅಲ್ಲಿತ್ತು ನನ್ನ ವ್ಯೂ. ಸೊ ಅದಕ್ಕೆ ನಾನು ಯಾವೇ ಎಂಟ್ರಿ ತಂದ್ರು ಬಾಯಲ್ಲಿ ತಂದಿದ್ದೀನಿ. ಓನ್ಲಿ ಸಿ ಅಪ್ ಮೂವ್ ಅಲ್ಲಿ ತಂದಿದ್ದೀನಿ. ನಾನು ಯಾವ ಡೌನ್ ಮೂವ್ ಅಲ್ಲಿ ಇರಲಿಲ್ಲ. ಯಾಕಂದ್ರೆ ನಾವು ಏನೇನು ಟ್ರೇಡ್ ಮಾಡ್ಬೇಕು ಅಂದ್ರು ನಾವು ಟ್ರೆಂಡ್ ಅನಾಲಿಸಿಸ್, ಟ್ರೆಂಡ್ ಡೌನ್ ಸೈಡ್ ಇದೇನೋ ಅಪ್ ಸೈಡ್ ಇದೆ, ಹೌದಾ? ಟ್ರೆಂಡ್ ಅಪ್ ಸೈಡ್ ಇತ್ತಂದ್ರೆ ನಾವು ಏನೇ ಟ್ರೇಡ್ ತಗೋದಿತ್ತಂದ್ರೆ ಅಪ್ ಸೈಡ್ ಅಲ್ಲೇ ತಗೋಬೇಕು. ಟ್ರೆಂಡ್ ಡೌನ್ ಸೈಡ್ ಇತ್ತಂದ್ರೆ ನಾವು ಏನೇ ಟ್ರೇಡ್ ತಗೋಬೇಕಂದ್ರು ಅಪ್ ಸೈಡ್ ಅಲ್ಲಿ ತಗೋಬೇಕು. ಸೊ ಈ ತರ ಅದಕ್ಕೋಸ್ಕರ ಇವತ್ತು ನಾನು 3 ಎಂಟ್ರಿ ತೊಗೊಂಡಿದ್ದು ಅಪ್ ಸೈಡ್ ಅಲ್ಲಿ ತೊಗೊಂಡಿದ್ದೀನಿ. ಯಾಕಂದ್ರೆ ಟ್ರೆಂಡ್ ಅಪ್ ಮೂವ್ ಅಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ. ಸೊ ನನ್ನ ಫಸ್ಟ್ ಟ್ರೇಡ್ ಬಂದ್ಬಿಟ್ಟು ಈ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಏನಿದೆಯಲ್ಲ ಅದನ್ನ ಬೈ ಮಾಡಿದ್ದೆ. ಯಾವ ಲೆವೆಲ್ ಅಂದ್ರೆ ಎಕ್ಸಾಕ್ಟ್ ಈ ಲೆವೆಲ್, ಇದೇ ಲೆವೆಲ್ ಇಂದ ನಿನ್ನೇನು ಇದೇ ಲೆವೆಲ್ ಅಲ್ಲಿ ಬಯಸಿದ್ರು. ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ಅಲ್ಲಿ ನೀನೇನು ಬಯಸಿದ್ರು, ಹೌದಾ? ಸೊ ನನ್ನ ಕಾನ್ಫಿಡೆನ್ಸ್ ಇತ್ತು ಇದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಅಪ್ ಮೂವ್ ಹೋಗ್ತೈತಿ, ರಿವರ್ಸ್ ಆಗ್ತಂತೇಳಿ ಇದೇ ಲೆವೆಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದೆ ನಾನು. ಮಾರ್ಕೆಟ್ ಓಪನ್ ಆಯ್ತು. ಓಪನ್ ಆದ ತಕ್ಷಣ ಇಲ್ಲಿ ಟಚ್ ಆಗಿ ಮೇಲ್ಗಡೆ ಹೋಗ್ಬೇಕಾಯ್ತು ಮಾರ್ಕೆಟ್, ಬಟ್ ಟಚ್ ಆಗ್ಲಿಲ್ಲ ಅದು. ಸೊ ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿ ಸೀದಾ ಮೇಲ್ಗಡೆ ಹೋಯ್ತು. ಮೇಲ್ಗಡೆಯಿಂದ ಹೋಗಿ ಒಂದೇ ಕ್ಯಾಂಡಲ್ ಇಂದ 200 ಪಾಯಿಂಟ್ ಬಿತ್ತು ಒಂದೇ ಕ್ಯಾಂಡಲ್ ಅಲ್ಲಿ. ಇಮಿಡಿಯೇಟ್ಲಿ ಬಿದ್ದ ತಕ್ಷಣ ನಾನು ಏನ್ ಮಾಡಿದೆ, ಇಲ್ಲಿ ಪ್ರಿವಿಯಸ್ ಆಗಿ ಇಲ್ಲಿ ಬಯರ್ಸ್ ಬಂದಿದ್ರಲ್ಲ, ಸೊ ಅದಕ್ಕೋಸ್ಕರ ನಾನು ಬ್ಯಾಂಕ್ ಫ್ಯೂಚರ್ ನಲ್ಲಿ ಇಲ್ಲಿಂದ ಒಂದು ಲಾಟ್, 4 ಲಾಟ್ ಅಲ್ಲಿ ಎಂಟ್ರಿ ಮಾಡಿದೆ. ಸೊ ಮಾರ್ಕೆಟ್ ಬಿತ್ತು, ಹಳೆ ರಿಟರ್ನ್ಸ್ ಹೋಯ್ತು, ಮೇಲ್ಗಡೆ ಹೋಯ್ತು. ಸೊ ಇಲ್ಲಿ ನನ್ನ ಪ್ರಾಫಿಟ್ ಆಲ್ಮೋಸ್ಟ್ ಬ್ಯಾಂಕ್ ಫ್ಯೂಚರ್ ನಲ್ಲಿ ನನಗೆ ಇಲ್ಲಿ ಎಷ್ಟು 5,100 ರೂಪಾಯಿ ಪ್ರಾಫಿಟ್ ಆಯ್ತು ಬ್ಯಾಂಕ್ ನಿಫ್ಟಿ ಫ್ಯೂಚರ್. ಸೊ ಈ ಟ್ರೇಡ್ ನ ತೊಂದಿರೋದಲ್ಲ, ನಾನು ಎಂಟ್ರಿ ಆಗಿದ್ದೆ ಇಲ್ಲಿ, ನನ್ನ ಪ್ರಾಫಿಟ್ ಬುಕ್ ಆಗಿದ್ದೆ ಇಲ್ಲಿ, ಮತ್ತು ನಾನು ಸ್ಟಾಪ್ ಲಾಸ್ ಇಟ್ಟಿರೋದು. ನಾನು ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದೆ, ಎಂಟ್ರಿ ಮಾಡಿದ್ದೆ ಇಲ್ಲಿ, ಪ್ರಾಫಿಟ್ ಬುಕ್ ಆಗಿತ್ತು ಇಲ್ಲಿ, ನನ್ನ ಸ್ಟಾಪ್ ಲಾಸ್ ಇಲ್ಲಿ ಆಗಿತ್ತು. ಸೊ ನಾನು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡೆ ಬ್ಯಾಂಕ್ ಫ್ಯೂಚರ್ ನಲ್ಲಿ. ಬ್ಯಾಂಕ್ ನಿಫ್ಟಿ ಫ್ಯೂಚರ್ ನಲ್ಲಿ ಆಲ್ಮೋಸ್ಟ್ 5,000 ಆಯ್ತು. ನೆಕ್ಸ್ಟ್ ನನ್ನ ಎಂಟ್ರಿ ಇದೇನಿದೆಯಲ್ಲ, ನೆಕ್ಸ್ಟ್ ಎಂಟ್ರಿ ಇದು, ಈ ನೆಕ್ಸ್ಟ್ ಎಂಟ್ರಿ 4,444 ರೂಪಾಯಿ ಏನಿದೆಯಲ್ಲ, ಇದೇ ಎಂಟ್ರಿ ಏನ್ ಮಾಡ್ತೇನೆ ನನ್ನ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿಂದ ಮಾರ್ಕೆಟ್ ಬಿತ್ತು, ಹೊಳೆ ರಿವರ್ಸ್ ಆಗ್ತಂತ ಕನ್ಫರ್ಮ್ ಆಯ್ತು. ಯಾಕೆ ರಿವರ್ಸ್ ಆಗ್ತಂತ ಕನ್ಫರ್ಮ್ ಆಯ್ತು ಅಂದ್ರೆ ಇಲ್ಲಿ ಬಯರ್ಸ್ ಲೆವೆಲ್ ಆಗಿ ಕನ್ವರ್ಟ್ ಆಯ್ತಲ್ಲ ಮಾರ್ಕೆಟ್, ಈ ತರ ಮೇಲ್ಗಡೆ ಹೋಯ್ತು, ಹೊಳೆ ಬಿತ್ತಿಲ್ಲಿ. ಸೊ ನನಗೆ ಈ ಲೆವೆಲ್ ಗೊತ್ತಿತ್ತು, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ ಅಂತೇಳಿ ಮತ್ತೆ ನಾನು ಇಲ್ಲಿಂದ ಎಂಟ್ರಿ ಮಾಡಿರೋದು. ಇಲ್ಲಿಂದ ಎಂಟ್ರಿ ಮಾಡಿದ್ದು, 2 ಟ್ರೇಡ್. ಇದೊಂದು ಟ್ರೇಡ್ ಎಂಟ್ರಿ ಮಾಡಿದ್ದು, ಇದೊಂದು ಟ್ರೇಡ್ ಎಂಟ್ರಿ ಮಾಡಿದ್ದು, 2 ಟ್ರೇಡ್ ನಾನು ಇಲ್ಲಿಂದ ಎಂಟ್ರಿ ಮಾಡಿರೋದು. ಸೊ ಮಾರ್ಕೆಟ್ ನಾನು ಏನು ಎಂಟ್ರಿ ಮಾಡಿದ್ದೀನಿ ಇದೇ ಲೆವೆಲ್ ಇಂದ ಇಲ್ಲಿ ಎಂಟ್ರಿ ಮಾಡಿರೋದು. ನಾ ಸ್ಟಾಪ್ ಲಾಸ್ ಇಟ್ಟಿರೋದು ಇಲ್ಲಿ, ನಾನು 2 ಟ್ರೇಡ್ ಎಂಟ್ರಿ ಮಾಡಿರೋದು ಇಲ್ಲಿಂದ. ಬಟ್ ಇಲ್ಲಿ ನಾನು ಬಹಳ ಸಣ್ಣ ಸ್ಟಾಪ್ ಲಾಸ್ ಮೇಂಟೈನ್ ಮಾಡಿದ್ದೆ. ಇದು ನನ್ನ ಸಣ್ಣ ಸ್ಟಾಪ್ ಲಾಸ್ ಆಗಿತ್ತು. ಟಾರ್ಗೆಟ್ ನಂದು ದೊಡ್ಡ ಟಾರ್ಗೆಟ್ ಇತ್ತು. ಸೊ ಅದಕ್ಕೆ ನನಗೆ ಇಲ್ಲಿ 2 ಏನ್ ಟಾರ್ಗೆಟ್ ಎಂಟ್ರಿ ಇದ್ದಾವಲ್ಲ, 2 ಎಂಟ್ರಿ, ಇದು ಎಂಟ್ರಿನು ಈ ಎಂಟ್ರಿನು, 2ರಲ್ಲ ನಮ್ಗೆ ಪ್ರಾಫಿಟ್ ಇತ್ತು. ಒಂದ್ರಲ್ಲಿ 4,444 ರೂಪಾಯಿ ಇತ್ತು, ಒಂದ್ರ 2,860 ರೂಪಾಯಿ 69.
ಟೋಟಲ್ ನಂದು ಇಲ್ಲಿ ಪ್ರಾಫಿಟ್ ಆಗಿದ್ದು ಈ ಏರಿಯಾ, ಪ್ರಾಫಿಟ್ ಬುಕ್ಕಿಂಗ್ ಆಗಿದ್ದು ಈ ಏರಿಯಾನಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ನನ್ನ ಟ್ರೇಡ್ ಅನ್ನು ಕ್ಲೋಸ್ ಮಾಡಿದೆ. ಎಂಡ್ ಆಫ್ ದ ಡೇ ಅಲ್ಲಿ ನಂದು 12,444 ರೂಪಾಯಿ ಪ್ರಾಫಿಟ್ ಆಯ್ತು. ಸೊ ಇಂಟ್ರಾಡೇನಲ್ಲಿ ಮಾಡೋದು ಬಹಳ ಬೆಟರ್ ಅಂತ ಅನ್ಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಇಂಟ್ರಾಡೇ ಮಾಡ್ಬೇಕಂದ್ರೆ ತುಂಬಾ ಎಕ್ಸ್ಪರ್ಟ್ಸ್ ಆಗಿರ್ಬೇಕು. ಅಂದ್ರೆ ಮಾತ್ರ ನಾವು ಪ್ರಾಫಿಟ್ ಬುಕ್ ಮಾಡಕ್ ಆಗ್ತೈತಿ ಇಂಟರ್ನೆಟ್ ಟ್ರೇಡ್ ಮಾಡೋಕೆ. ಮತ್ತು ವಿತ್ ಪ್ರಾಪರ್ ಆಗಿ ನಾವು ಟ್ರೆಂಡ್ ಅನಾಲಿಸಿಸ್ ಗೊತ್ತಿರಬೇಕು. ಅವಾಗ ನಾವು ಪ್ರಾಪರ್ ಆಗಿ ಎಂಟ್ರಿ ಮಾಡಬಹುದು, ಒಳ್ಳೆ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಹೌದಾ? ಸೊ ನೀವು ಇದೇ ತರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಪ್ರಾಫಿಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದರಲ್ಲಿ ನನ್ ಕೇಳ್ರಿ, ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೆ ಯಾವುದೇ ಸ್ಟಾಕ್ಸ್ ಬಗ್ಗೆ ಅನಾಲಿಸಿಸ್ ಬೇಕಂದ್ರ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ರಿ, ಕಾಮೆಂಟ್ ಬಾಕ್ಸ್ ಅಲ್ಲಿ. ನಾ ವಿಡಿಯೋ ಅನಾಲಿಸಿಸ್ ಮಾಡಿ ನಾಳೆ ಹಾಕ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್.